ನಮ್ಮನೆಗೆ ಇವತ್ತು ಮಣ್ಣಿನ ಮಡಕೆ ಮಾರೋರು ಬಂದಿದ್ರು. ನಾವಿದನ್ನ ಆಳ್ಗೆ ಅಂತೀವಿ, ತುಳುವಲ್ಲಿ ಬಿಸಲೆ ಅಂತೀವಿ. ಇದರಲ್ಲಿ ಅಡುಗೆ ಮಾಡಿ ಊಟ ಮಾಡಿದರೆ ತುಂಬಾನೇ ಒಳ್ಳೆಯದು. ಹೀಗಾಗಿ ಇದನ್ನು ಹೆಚ್ಚಾಗಿ ಅದರಲ್ಲೂ ಮೀನು ಸಾರು, ಚಿಕನ್ ಸಾರು ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹೆಲ್ದಿ ಜೊತೆಗೆ ರುಚಿನೂ ಜಾಸ್ತಿ ಅನ್ನೋ ಕಾರಣಕ್ಕೆ ಈ ರೀತಿಯ ಆಳ್ಗೆಗಳನ್ನು ಹಳ್ಳಿಗಳಲ್ಲಿ ಅಥವಾ ಸಿಟಿಲೂ ಕೂಡ ಬಳಸ್ತಾರೆ. ಈಗಾಗಲೇ ನಮ್ಮ ಮನೇಲಿ ಓಡ್ ರೊಟ್ಟಿ ಮಣ್ಣಿನ ಕಾವಲಿ ಇದೆ, ಜೊತೆಗೆ 2 ಮಣ್ಣಿನ ಆಳ್ಗೆನೂ ಕೂಡ ಇದೆ. ಅದರಲ್ಲೇ ನಮ್ಮಮ್ಮ ಮೀನು ಪುಳಿಮುಂಚಿ, ಚಿಕನ್ ಸಾರು ಮಾಡ್ತಾ ಇದ್ರು. ಈಗ ಇನ್ನೂ ಚೂರು ದೊಡ್ಡದು ಅಂದರೆ ತುಂಬ ಜನ ಬಂದಾಗ ಮೀನು ಸಾರು ಮಾಡೋದಕ್ಕೆ ಮಣ್ಣಿನ ಆಳ್ಗೆ ಬೇಕು ಅಂತ ಹೇಳ್ತಾ ಇದ್ರು. ಹೀಗಾಗಿ ಬೆಳಗ್ಗೆ ಮನೆ ಹತ್ರ ಮಾರ್ಕೊಂಡು ಬಂದವ್ರ ಹತ್ರ ಒಂದು ದೊಡ್ಡ ಮಣ್ಣಿನ ಆಳ್ಗೆನ ತಗೊಂಡ್ವಿ. ಇದನ್ನ ಕೇರಳದಿಂದ ರೆಡಿ ಮಾಡಿ ತಗೊಂಡು ಬಂದಿದಾರಂತೆ. ಆವೆ ಮಣ್ಣು ಬಳಸಿ ಈ ಮಣ್ಣನ್ನ ಮಡಕೆ ಮಾಡ್ತಾರಂತೆ. ಅದರಲ್ಲೂ ಸುಮಾರು ತರಹದ ವೆರೈಟಿ ಬರುತ್ತೆ, ಮೆಷಿನ್ ಅಲ್ಲಿ ಮಾಡ್ತಾರೆ ಅಂತ ಇವರು ಹೇಳಿದ್ರು. ಆದರೆ ಈ ಮುಂಚೆ ಈ ರೀತಿಯ ಮಣ್ಣಿನ ಮಡಿಕೆಗಳನ್ನು ಕೈನಲ್ಲೇ ಮಾಡ್ತಾ ಇದ್ರು. ಬಟ್ ಈಗ ಹಾಗಲ್ಲ, ಬ್ಲೆಂಜರ್ ಅಂತ ಒಂದು ಮಿಷಿನ್ ಬರುತ್ತಂತೆ. ಅದರಲ್ಲಿ ಹಾಕಿ 3-4 ಗಂಟೆ ಮಣ್ಣನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಯಸದ ರೀತಿಯಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿಯ ಚಂದದ ಒಂದು ರೀತಿಯ ಮಣ್ಣಿನ ಮಡಿಕೆ ಆಗಿರ್ಬೋದು, ಕಾವಲಿ ಆಗಿರ್ಬೋದು, ಅಥವಾ ಕುಡಿಯೋ ನೀರಿನ ಬಾಟ್ಲಿಗಳಾಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ರೆಡಿ ಮಾಡ್ಕೋತಾರೆ. ನೀವು ನೋಡ್ತಾ ಇರ್ಬೋದು, ನೀರು ಕುಡಿಯೋದಕ್ಕೆ ಅಂತ ಬಾಟಲ್ ರೀತಿಯಲ್ಲೂ ಕೂಡ ಮಣ್ಣಿನ ಒಂದು ಬಾಟಲ್ ರೆಡಿ ಮಾಡಿದ್ದಾರೆ. ಹಾಗೇನೆ ನೀರು ತುಂಬಿಸಿ ಬೇಸಿಗೆ ಟೈಮಲ್ಲಿ ಕುಡಿತೀವಲ್ಲ, ಆ ಥರದ್ದು ಒಂದು ತಂಪಾದಂತಹ ಮಡಿಕೆ ಕೂಡ ಇದೆ. ಆದರೆ ಇದರ ರೇಟ್ ಕೇಳಿದ ತಕ್ಷಣ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಚರ್ಚೆ ಮಾಡಿದರೆ ಕಡಿಮೆ ಮಾಡ್ತಾರೆ. ನಾವು ತಗೊಂಡಿರೋ ಈ ಆಳ್ಗೆಗೆ 480 ರೂಪಾಯಿ ಅಂತ ಮೊದಲಿಗೆ ಹೇಳಿದ್ರು. ಆಮೇಲೆ ಅಮ್ಮ ಚರ್ಚೆ ಮಾಡಿದ್ಮೇಲೆ 400 ರೂಪಾಯಿಗೆ ಕೊಟ್ಟು ಹೋಗಿದ್ದಾರೆ. ಮುಂದಿನ ನಮ್ಮ ವಿಡಿಯೋದಲ್ಲಿ ಮಡಕೆ ಅಥವಾ ಆಳ್ಗೆನ ಬಳಸೋದು ಹೇಗೆ ಅದನ್ನು ತೋರಿಸ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.